ಇರೋ ತನಕ ಕೆಲಸ ಮಾಡ್ತೀನಿ. ಹಾಂ ಇಲ್ಲ ತಲೆಕೆಟ್ರೆ ಇವಾಗಲೇ ಈಗ ಬಿಸ್ನೆಸ್ ಮಾಡ್ತೀವಿ. ಹಾಂ ಅಮ್ಮ ಸುಮ್ಮನೆ ಇವಾಗ ನಾವು ಇವಾಗ ಜಸ್ಟ್ ಊಟ ಮಾಡಿವು. ಹಾಂ ಸುಮ್ಮನೆ 2 ತಟ್ಟೆ ಇಡ್ಲಿ, ಹಾಂ ಅದ್ರ ಮೇಲೆ 2 ಬರೀ ಚಟ್ನಿ, ಹಾಂ 510 ರೂಪಾಯಿ. ಹಾಂ ಅವ್ರು ಒಂದು ಸಲ ಇಬ್ಬೇ ಬೇಯಿಸಿದ್ರೆ 40 ಇಡ್ಲಿ ಬರ್ತವೆ. ಹಾಂ ಅದು ಸಣ್ಣದು, ದೊಡ್ಡದು ತಗೊಂಡ್ರೆ 60 ಇಡ್ಲಿ ಬರೋವಿದ್ದಾವೆ. 60 ಇಡ್ಲಿ ತಗ, ನಾವು 60 ಇಡ್ಲಿ ಬೇಯಿಸ್ತೀವಿ ಅನ್ನೋ. ಹಾಂ 60 ಇಡ್ಲಿ ಅಂದ್ರೆ 30 ಪ್ಲೇಟ್ ಆಯ್ತು. ಹಾಂ ಅಂತ ದಿನಕ್ಕೆ 10 ಇಬ್ಬೇ ಬೇಯಿಸ್ತೀವಿ. ನನಗೆ 300 ಪ್ಲೇಟ್ ಅದು. ಹಾಂ 300 × 50 ಹಾಕಪ್ಪ, ಎಷ್ಟಾಯ್ತು? ಬಾಬಾ ಈಗ 3 ಲಕ್ಷ ಆ? 50. ಅಲ್ಲ, 15,000 ಆಯ್ತು. 15,000ದಾಗ ಅವ್ನು ಏನಿಲ್ಲ ಅಂತ 10,000 ಕಳಿ ಬರೀ ಇಡ್ಲಿ ಚಟ್ನಿ ಹೊಡೆದ್ರೆ. ಹ್ಞೂ ಇನ್ನು ರೈಸ್ ಮಾತು ದೋಸೆ ಹ್ಞೂ ಇನ್ನು ಏನೆಲ್ಲ ಇರ್ತಾವೆ, ಅವಕ್ಕೆಲ್ಲ ಲೆಕ್ಕ ಹಾಕಿದ್ರೆ ಇನ್ನು 7 ದುಡ್ಡು ಆತಲ್ಲ. ಹ್ಞೂ ಅಲ್ಲ ಗುರು, ಏನ್ ಗುರು, ಕಂಪ್ನಿಗೆ ಹೋಗಿ ಅವ್ನು ಯಾರೋ ಕೂಡ 20,000ಕ್ಕೆ ಅವ್ನು ನಾನು ದಿನಕ್ಕೆ 10,000 ತಗೋಗ್ತಾರೆ. ಹ್ಞೂ ಬಾರಪ್ಪ, ಎಷ್ಟು ಕೊಡ್ತಾರೆ ಕಂಪ್ನಿಗೆ? ನಾನೇ ನಂದು 2 ದಿನ ಸಂಬಳ ಬಾಯಿ ಕೊಡ್ತೀನಿ 20,000 ಅಂತ ಯಾವನ ಇಟ್ಕೋಬೇಕು. ನೋಟ ತೊಳೆದ್ರು ಬೇಡ ಗುರು, 20,000 ಕೊಡ್ತಾರೆ ಆ ಕಂಪ್ನಿಗೋ ಸಾಯದ. ಅದಕ್ಕೆ ನಾ ಹಂಗಂದ ಲೋಯಿನ ಹಂಗ ಅಂತೀಯನೆ ಬಿಸ್ನೆಸ್ ಮಾಡೋಣ ಅಂತ. ಹೆಂಗ್ ಮಾಡೋಣ ಪಾರ್ಟ್ನರ್? ಕಂಪ್ನಿಗೆ ಜನರಲ್ ಶಿಫ್ಟ್ ಹಾಕ್ಸಬೇಕು. ಸಂಜೆ ಮೇಲೆ ಹೋಟ್ಲ ಮಾಡ್ಬೇಕು 10 ಗಂಟೆ ತನಕ, 6 ರಿಂದ 10 4 ಅವರ್. ಅಲ್ವಾ? ಬೆಸ್ಟ್ ಅಲ್ವಾ? ಮಾಡ್ಬೋದು. ನೋಡೋಣ ಮುಂದೆ ಫ್ಯೂಚರ್ ಆಗಿ. ಮತ್ತೆ ಏನೇನೋ ದೋಸ್ತ ಜೀವನದಾಗೆ ಏನ್ ಸಂಪಾದನೆ ಮಾಡ್ತೇವೆ ಬಿಟ್ಟು ಜನ ಸಂಪಾದನೆ ಮಾಡ್ಬೇಕು. ಒಳ್ಳೊಳ್ಳೆ ಗಾಡಿ ತಗೋಬೇಕು, ಒಳ್ಳೊಳ್ಳೆ ಮೆಮೊರೀಸ್ ಡೆವಲಪ್ ಮಾಡ್ಬೇಕು. ಹುಡುಗಿ ಸಿಗಲ್ಲ ಸೆಕೆಂಡ್ರಿ. ಲೈಫ್ ಅಲ್ಲಿ ಯಾರು ಬರ್ತಾರೋ ಬರೋಲ್ಲ ಗೊತ್ತಿಲ್ಲ. ಒಟ್ಟು ನಮಗೆ ಅಂತ ನಾವ್ ಮೆಮೊರಿ, ನಮ್ ಖುಷಿಗೋಸ್ಕರ ನಮ್ ಮೆಮೊರಿ ನಾವ್ ಸಂಪಾದನೆ ಮಾಡ್ಬೇಕು. ನನ್ ಮಗ ಜೀವನ ನಾವು ಇಷ್ಟೇ ಕಲ್ತಿದ್ದು. ಕೋಶವಂತೂ ಓದಕ್ಕಾಗಲ್ಲ, ದೇಶವಂತೂ ಸುತ್ತಬೇಕು. ಇರೋದು ಸ್ವಲ್ಪ ಲೈಫು, ಹಿಂತಿರುಗಿ ಏನು ಉಳ್ದಿರಲ್ಲ. ಒಳ್ಳೊಳ್ಳೆ ಗಾಡಿ ತಗೋಬೇಕು, ಪೆಟ್ರೋಲ್ ಹಾಕ್ಸ್ಬೇಕು, ನೀಟಾಗಿ ದುಡಿಬೇಕು, ಹೋಗಿ ಟ್ರಿಪ್ ಹೊಡಿಬೇಕು, ಎಂಜಾಯ್ ಮಾಡ್ಬೇಕು. ಇವತ್ತು ಅವಳು ನಾಳೆ ಇವಳು ಎಲ್ಲ ಇಲ್ಲ, ಸಿಕ್ತಿರ್ತಾಳೆ. ಅದಕ್ಕೆಲ್ಲ ತಲೆ ಕೆಡ್ಸೋಣಕ್ಕಾಗಲ್ಲ. ಅವ್ರು ಬರ್ತಾರೆ ಇವ್ರು ಹೋಗ್ತಾರೆ ಅಂತಕ್ಕೆಲ್ಲ ನೆಚ್ಕೊಂಡ್ ಇರಕ್ಕಾಗಲ್ಲ. ಇರೋದೊಂದು ಲೈಫ್, ಇರೋ ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಇರೋದು ಇವತ್ತಿನ ಬಗ್ಗೆ ನಾಳೆ ಬಗ್ಗೆ ಬಿಡ್ಬೇಕು. ಇವತ್ತಿನ ಖುಷಿಗೋಸ್ಕರ ನಾಳೆ ಖುಷಿಗೋಸ್ಕರ ಇವತ್ತಿನ ಖುಷಿ ಕಳ್ಕೋಬಾರ್ದು. ಇವತ್ತಿಂದ ಏನಿತ್ತು ಆ ಖುಷಿ ನೋಡು. ಕಣ್ಣು ಮುಚ್ಚಿ ಕಣ್ಣು ಬಿಡ್ತೀರ ಅನ್ನೋದೇ ಜ್ಞಾಪಕಿರಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡ್ತಿರೋದೇ ಜ್ಞಾಪಕಿರಲ್ಲ. ಇವತ್ತಿನ ರಿಯಾಲಿಟಿ ಏನು ಅನ್ನಿಸ್ತಾ, ಏನೋ ತಗೊಳಕ್ಕಾಗಿಲ್ವಾ ಅನ್ಸಿದಂತೂ ಹೊಟ್ಟೆ ತುಂಬಾ ತಿನ್ಬೇಕಪ್ಪ. ನಂದು ಇಷ್ಟೇ ಪಾಲಿಸಿ. ಜೀವನದಾಗ ಜನಗಳಿಗೆ ಮೋಸ ಮಾಡು, ದೇವ್ರ ಮೆಚ್ಚುತ್ತಾನ ಬಿಡ್ತಾನೋ ಗೊತ್ತಿಲ್ಲ, ಹೊಟ್ಟೆ ಮೋಸ ಮಾಡ್ಬಾರ್ದು. ಯಾಕಂದ್ರೆ ಹುಟ್ಟಿರೋದೇ ಹೊಟ್ಟೆ ಹೊಸ್ತಲ್ಲ. ಇಲ್ಲ ಗುರು, ನೀನೇನೋ ದುಡಿಯೋದೇನಪ್ಪ ಹೊಟ್ಟೆ ಹಸುವಿಗೆ ತಾನೆ. ಆ ದುಡಿಯೋ ಟೆನ್ಷನ್ ಹೊಟ್ಟೆ ಹಸುವನ್ನೇ ಮರ್ತ್ರೆ ಏನು ದುಡ್ದಿದ್ದು ವೇಸ್ಟ್ ತಾನೆ. ಅದಕ್ಕೆ ಮತ್ತೆ ಹೇಳೋದು ಹೊಟ್ಟಿಗೆ ಹಾಕ್ಬೇಕು. 3 ಹೊತ್ತು ನಿಮ್ದೆ ಊಟ ನಿದ್ದೆ ಮಾಡ್ದೇ ಸುಖ ಮುರಸ. ಜನಗಳು ಸರಿ ಇಲ್ಲ ಗುರು, ಜನಗಳಿಗೆ ಬುದ್ಧಿ ಹೇಳಕ್ಕೆ ಸರಿ ಇಲ್ಲ. ನಾವು ಉಪೇಂದ್ರ ಫ್ಯಾನ್ ಆಗಿ ಹೇಳ್ತಿರೋದು. ಅವ್ನು ಅದು ಕೊನೆ ತನಕ ಕಾಯೋದು ಹೆಂಗ್ ಗೊತ್ತಾ? ನಮ್ ನಿಯತ್ತು ನಮಗ್ ಕಾಯೋದು ಯಾವ್ದು ಏನು ಕಾಯಲ್ಲ. ದೇವ್ರು ಹೆಂಗ್ ಗೊತ್ತಾ? ದೇವ್ರು ಹೇಳ್ತಾನೆ ಹಿಂಗೆ ಅಂತ. ದೇವ್ರೇನ್ ಬಂದು ಎಲ್ಲದೂ ಮಾಡಕ್ ಆಗಲ್ಲ. ನಾವ್ ಏನ್ ಮಾಡಿರೋ ಒಳ್ಳೆತನದ ಇವತ್ತು ಏನಿದ್ರು ಎತ್ತಾಡೋದಷ್ಟೇ. ಇಷ್ಟೇ, ಖುಷಿ ನಗ್ತಿರ್ಬೇಕಷ್ಟೇ, ನಗಿಸ್ತಿರ್ಬೇಕು. ಅದು ನೀನ್ ಸುಳ್ಳು ಹೇಳ್ತೀಯೋ ಕಾಮಿಡಿ ಮಾಡ್ತೀಯೋ ನೀನೇ ಮಕ್ಕಳು ಮಾಡ್ಕೊಂತ ಗೊತ್ತಿಲ್ಲ. ಆದಷ್ಟು ನಗ್ತಿರ್ಬೇಕು, ನಗಿಸ್ತಿರ್ಬೇಕು ಅಷ್ಟೇ. ನಮ್ಮಿಂದ ನಾವು ಮಕ್ಕಳಾದ್ರೂ ಪರವಾಗಿಲ್ಲ.